ಇವಾಗ ಓಡಿಸ್ಕೊಂಡವನು ಪಕ್ಕ ರಿವೆಂಜ್ ಪ್ಲೇಯರ್ ಅನ್ಸುತ್ತೆ. ವಾಪಸ್ ಇಲ್ಲಿಗೆ ಬರ್ತಾನ ಈ ಇವೆಂಟ್ಗೆ. ಇವಾಗ ನೋಡಿ ಡೈರೆಕ್ಟ್ ಆಗಿ ನನ್ನ ಹತ್ರ M4 ಇತ್ತಲ್ಲ ಅದು ಉಳಿಸಿದ್ರ ಅನ್ಕೊಳ್ಳಿ. ಇಲ್ಲೊಬ್ಬ ಬಂದ ಹಿಂಗೆ ಹೇ ಗೈಸ್, ಎಲ್ಲಾರ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೊಂಡೆನಪ್ಪ. BGMI ನ ಮತ್ತೊಂದು 3.9 ಅಪ್ಡೇಟ್ನ ಮತ್ತೊಂದು ಸೋಲೋ ವರ್ಸಸ್ ಸ್ಕ್ವಾಡ್ ಗೇಮ್ ಪ್ಲೇ. ಸಖತ್ತಾಗಿರೋ ಫೈಟ್ ಸೀನು ಇರುತ್ತೆ, ಸಖತ್ತಾಗಿರೋ ಮಜಾ ಕೊಡುತ್ತೆ. ಮಿಸ್ ಮಾಡ್ದಂಗೆ ಪೂರ್ತಿ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಲ್ಯಾಂಡಿಂಗ್ ಮಾಡ್ತೀನಿ. ಲ್ಯಾಂಡಿಂಗ್ ಮಾಡಿದ ತಕ್ಷಣನೇ ನನಗೊಂದು M4 ಸಿಗುತ್ತೆ. ನೋಡಿದ್ರಲ್ಲ ಡ್ಯಾಮೇಜ್ ಕೊಡಷ್ಟೊತ್ತಿಗೆ ಇವನು ಡ್ಯಾಮೇಜ್ ಕೊಟ್ಕೊಂಡು ಹೋಗ್ತಾನೆ. ಅಷ್ಟರಲ್ಲೇ ಇವನಿಗೆ ದೂರಿಂದ ಬಿದ್ದುಬಿಡುತ್ತೆ. ನಾನು ಅಲ್ಲಿ ಹೋದ್ರೆ ನನ್ನ ಹೊಡಿತಾರೆ ಅಂತ ನಾನು ಈ ಕಡೆ ಸೈಡ್ಗೆ ಬರ್ತೀನಿ. ವೆಕ್ಟರ್ ಗನ್ ಇರುತ್ತಲ್ಲ ನನ್ನ ಕೈಲಿ, ಸ್ವಲ್ಪ ಹೀಲಿಂಗ್ಸ್ ಆಗ್ತೀನಿ. ಅಷ್ಟರಲ್ಲೇ ಅಣ್ಣ ಒಬ್ಬ ಈಸಿಯಾಗಿ ಬರ್ತಿರ್ತಾನೆ. ಅಣ್ಣನ ಈಸಿಯಾಗಿ ನಾಕ್ ಮಾಡಿದ್ವಿ. ನಾಕ್ ಮಾಡಿದ್ದು ಗುಟ್ಲೆ ಡೈರೆಕ್ಟ್ ಅವನ್ನ ಗಿವ್ ಅಪ್ ಕೊಟ್ಟಿರ್ತಾನೆ. ಮತ್ತೆ ಅಷ್ಟರಲ್ಲಿ ಇಲ್ಲೊಬ್ಬ ಬರ್ತಾನ. ಅವನು ಫುಲ್ ಫಿಟ್ಸ್ ಮಾತ್ರ ಕಾಣ್ತಾಯ್ತು. ಅದಕ್ಕೆ ಡೈರೆಕ್ಟ್ ಆಗಿ ಅವನ ವೆಕ್ಟರ್ಲೆ ನಾಕ್ಔಟ್ ಮಾಡಿ ಡೈರೆಕ್ಟ್ ಫಿನಿಶ್ ಮಾಡ್ಕೊಂತೇನೆ. ಇಲ್ಲಿ ನಾನು 2 ಕಿಲ್ ಅದು ಗಾಯ್ಸ್. ಅಲ್ಲಿ ಫೈಟ್ ಆಗ್ತಿರುತ್ತಲ್ಲ, ಸುಮ್ಮನೆ ಒಂದು ಸ್ಕೋಪ್ ಹಾಕ್ತೀನಿ. ಸ್ಕೋಪ್ ಹಾಕಿ ಬುಲೆಟ್ ಫೈರಿಂಗ್ ಮಾಡ್ತೇನೆ. ಆದ್ರೆ ಏನು ಕನೆಕ್ಟ್ ಆಗಲ್ಲ. ಇನ್ನೊಮ್ಮೆ ಪೀಕ್ ಕೊಡ್ತೀನಿ. ಅದಕ್ಕೂ ಏನಾಗಲ್ಲ. ಇನ್ನೊಮ್ಮೆ ಪೀಕ್ ಕೊಟ್ಟು ಡೈರೆಕ್ಟ್ ಅವನ ನಾಕ್ಔಟ್ ಮಾಡ್ತೀನಿ. ನಾಕ್ಔಟ್ ಮಾಡಿದ ತಕ್ಷಣನೇ ನಾನು ಏನು ಮಾಡಬೇಕು, ಪುಷ್ ಮಾಡಬೇಕು ಅಂತ ಬರ್ತಿರ್ತೀನಿ. ಈ ಸೈಡು ಒಂದು ಮೂಲೆ ಹಾಕ್ತೀನ, ಯಾರಾದರೂ ಬರ್ತಾರಂತ. ಅವನ ನಾಕ್ಔಟ್ ಕೊಟ್ಟಿದ್ನಲ್ಲ, ಡೈರೆಕ್ಟ್ ಆಗಿ ಅವನ ಹತ್ರನೇ ಪುಷ್ ಮಾಡಕ್ಕೆ ಅಂತ ಹೋಗ್ತೀನಿ. ಇಲ್ಲಿ ನೋಡಿ ನನ್ನ ಮಗನ್ ಸಖತ್ತಾಗಿರೋ ಡ್ಯಾಮೇಜ್ ಕೊಟ್ಟಿರ್ತೀನಿ. ಅಷ್ಟರಲ್ಲೇ ಇವನು ಬಂದು ನನ್ನ ಪೂರ ಕ್ಲಿಯರ್ ಮಾಡ್ದ. ಅವರ ಟೀಮ್ ಮೇಟು ನನಗೆ ಇಲ್ಲಿ ಫಿನಿಶ್ ಆಗಿಬಿಟ್ಟ. 3 ಕಿಲ್ ಆಯಿತು. ಇವಾಗ ಡೈರೆಕ್ಟ್ ನಾನು ಲೊಕೇಶನ್ ಇಲ್ಲೇ ಇತ್ತಾ ಈವೆಂಟ್ ಹತ್ರನೇ ವಾಪಸ್ ಈವೆಂಟಿಗೆ ಲ್ಯಾಂಡ್ ಮಾಡ್ತೀನಿ. ವಾಪಸ್ ಇಲ್ಲಿ ಈವೆಂಟಿಗೆ ಬರ್ತೀನಾ, ಇಲ್ಲಿ ಇಳಿದ ತಕ್ಷಣನೇ ಅಲ್ಲಿ ಮಲ್ಗಿರ್ತಾನ ಅವನು. ಹೌದಾ ಅಲ್ಕ ಅಂತ ನೋಡಿ. ಇದಂತೂ ಕ್ರೇಜಿ ಆಗಿತ್ತು ಅನ್ಕೊಳ್ಳಿ ಗಾಯ್ಸ್. ರಿಫ್ಲೆಕ್ಸ್ ಅಂಕರು ಕ್ರೇಜಿ. ಚಿಂದಿ ಚಿತ್ರಾನ್ನ ಅಂತ ತಿಳ್ಕೊಳೋದಲ್ಲ, ಚಿಂದಿ ಚಿತ್ರಾನ್ನನೇ ಇದು. ಫುಲ್ಲು ಹೆಂಗೆ ಓಡದೆ ಗೊತ್ತಾ ಇವರಿಬ್ಬರನ್ನು ರಿಫ್ಲೆಕ್ಸ್. ಇವಾಗ ಓಡಿಸ್ಕೊಂಡವನು ಪಕ್ಕ ರಿವೆಂಜ್ ಪ್ಲೇಯರ್ ಅನ್ಸುತ್ತೆ. ವಾಪಸ್ ಇಲ್ಲಿಗೆ ಬರ್ತಾನ ಈ ಇವೆಂಟ್ಗೆ. ಇವಾಗ ನೋಡಿ ಏನಾಗಲ್ಲ ಇದು. ಡೈರೆಕ್ಟ್ ಆಗಿ ನನ್ನ ಹತ್ರ M4 ಇತ್ತಲ್ಲ, ಅಷ್ಟೊಂದು ಬುಲೆಟ್ ಕನೆಕ್ಟ್ ಆಗಲಿಲ್ಲ ಅವನು ನನಗೆ. ಬೇಕಂದ್ರೆ ಹೀಲಿಂಗ್ಸ್ ಬೇರೆ ಆಗಿದ್ದೆ. ಹೀಲಿಂಗ್ ಆಗಲಿಲ್ಲ ಅಂದರೆ ಅವನನ್ನ ಎತ್ತೇ ಬಿಡ್ತಿದ್ದ ಅನ್ಕೊಳ್ಳಿ ಗಾಯ್ಸ್. ಮತ್ತೆ ಸೈಡು ಈವೆಂಟ್ ಹತ್ರ ಬರ್ತೀನ ಕೆಳಗಡೆ. ಇಲ್ಲಿ ಕಾಣ್ತಾನೆ ಒಬ್ಬ. ಸುಮ್ಮನೆ ನಿಂತಿರ್ತೀನಿ. ಅವನ ಹತ್ರ ಅವನೇ ಪುಷ್ ಮಾಡ್ತಾನೇನು ಅಂತ. ಅವನು ಅಷ್ಟೊಂದೇನು ಬರಲ್ಲ. ಡೈರೆಕ್ಟಾಗಿ ನಾನೇ ಅವನ ಹತ್ರ ಪುಷ್ ಮಾಡಿಬಿಡ್ತೀನಿ. ಹೌದಾ, ಅಲ್ಲಿದ ನೋಡಿ. ಇವರ ಇನ್ನೊಬ್ಬ ಟೀಮ್ಮೇಟ್ ನನ್ನ ಹೊಡೆದು ನಾಕ್ಔಟ್ ಮಾಡಿ ಡೈರೆಕ್ಟ್ ಫಿನಿಶ್ ಎತ್ಕೊಂಡ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ರ್ಯಾಂಕ್ ಡೈರೆಕ್ಟ್ ಆಗಿ ವಾಪಸ್ ಈವೆಂಟಿಗೆ ಇಳಿದಿರ್ತೀವ. ಅಷ್ಟರಲ್ಲೇ ಟೀಮ್ಮೇಟ್ನ ನಾಕ್ಔಟ್ ಮಾಡಿ ಡೈರೆಕ್ಟ್ ಒಬ್ಬ ಫಿನಿಶ್ ಎತ್ಬಿಡ್ತಾನೆ. ಡೈರೆಕ್ಟ್ ಆಗಿ ಟೀಮ್ಮೇಟ್ಸ್ ಹತ್ರ ನಾನು ಕವರಿಗಂತ ಹೋಗ್ತೀನ. ಇವಾಗ ನೋಡಿ ಅಂತ ಖತರ್ನಾಕ್ ಸೀನ್ ಆಗತ್ತೆ ಅಂತ 2 ನಾಕ್ಔಟ್ ಮಾಡ್ಯಾರ ಅವರು. ಇರೋದೇ ಒಬ್ಬ ಟೀಮ್ಮೇಟು. ಇವಾಗ ನೋಡಿ ಒಂದು ನಾಕ್ಔಟ್ ಕೊಡ್ತೀನಿ. ಡೈರೆಕ್ಟ್ ಆಗಿ ಒಂದು ಪೀಕ್ ಕೊಟ್ಟಿದ ತಕ್ಷಣ ಒಂದು ನಾಕ್ಔಟ್ ಮಾಡ್ಕೊಂಡೆ. जल्दी बा रिकूर मारता ना रिकू बम अक्किल मूले बम जल्दी ಇಬ್ಬರು ಟೀಮ್ಮೇಟ್ ನಾಕ್ಔಟ್ ಪೇರ್ ಆಗಿದ್ರು. ಅವರು ಹೊಯ್ಕೊಳಕಂತಿದ್ರು ಅಂತ ನಾನು ಇವ್ರಿಗೆ ಹೀಲಿಂಗ್ಸ್ ಕೊಡ್ತೀನ, ಹೆಲ್ತ್ ಕೊಡ್ತೀನ ಮೊದಲು. ಕವರ್ ತಗೋ, ಕವರ್ ಕೊಡು ಬಾಲೆ. ಹೊಡ್ಕೋತ ಹೊಡ್ಕೋತ ಕ್ಯಾಚ್
ಕೈ ಚೆನ್ನ ಏಟದ ಅಯ್ಯೋ ಚಲೋ ಬಂದ್ರ ಇವ್ರ ಬಂದ್ರ ಹಿಂದಿನ ಈ ರಂಡಿ ಮಕ್ಕಳು ಬರಾಕತ್ತಾರ ಹಿಂದಿನವ್ರು. ಕಿಲ್ ಕೊಟ್ರೆ ಉಳಿತಿರ್ಬೇಕು. ಕೈ ಹಚ್ಚರು ಡ್ಯಾನ್ಸ್ ಹೋಗ್ತದೆ. ಕೈ ಹಚ್ಚರು ಇವಾಗ ನೋಡಿ ಟೀಮೇಟ್ ರಿಯಾಕ್ಷನ್ ಹೊಡೆಸ್ಕೊಂಡಿದ ತಕ್ಷಣನೇ ಎಲ್ಲಿದ್ರ ಅಯ್ಯೋ ರಿಕಾಲ್ ಮಾಡ್ರಂಗ ಅಲ್ಲಿ ರಿಕಾಲ್ ಮಾಡ ತಿಂತಾರ ಅದ Marked a location. ಕರೆಕ್ಟ್ ತುಣಿಯ ಮುಟ್ಟಿಡ್ರಿ. ಏ ಹೆಲ್ತ್ ಕಿಟ್ ಕೊಡ್ರಿ ಮಾರ. ಹೆಲ್ತ್ ಕಿಟ್ ಫೈಟಿಗೆ ಹೋಗ್ಲೇ ಬೇಡ. ಹೆಲ್ತ್ ಕಿಟ್ ಕೊಟ್ರು ಯಾರೇ ಅಲ್ಲದ್ರ ಇನ್ನು ಸ್ಕಿಲ್ ಹೊಡ್ರಿ ಹೇಳ್ತೀರಿ. ಇಲ್ಲಿ ಒಬ್ಬ ಸಿಂಗಲ್ ಹೋಗ್ತಾ ಇದ್ನ ಡೈರೆಕ್ಟ್ ಆಗಿ ನಾಕ್ ಮಾಡಿದೆ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಸೈಡ್ ಬಂದು ಫಿನಿಶ್ ಹತ್ಕೊಂತೀನ ಇವನ್ನ. ಮತ್ತೆ ಇವರು ಫುಲ್ ಸ್ಟೀಪ್ಸ್ ಇಲ್ಲಿ ಹೊರಗಡೆ ಬರ್ತಾ ಇತ್ತು. ಒಂದು ಡೈರೆಕ್ಟ್ ಆಗಿ ನಾಕ್ ಕೊಟ್ಟೆ. ಅಷ್ಟರಲ್ಲೇ ಟೀಮ್ ಕವರ್ ನೋಡಿ ಹೆಂಗೆ ಬೆಂಕಿ ಅಲ್ವಾ. ಟೀಮ್ ಕವರ್ ಅಂತ ಕ್ರೇಜಿ ಆಗಿತ್ತು ಅಂದ್ಕೊಳ್ಳಿ. ಆ ಥರ ಬಂದು ಟೀಮ್ಮೇಟ್ಸು ಉಳಿಸಿದ್ರು ಅಂದ್ಕೊಳ್ಳಿ. ಇಲ್ಲೊಬ್ಬ ಬಂದ ಹಿಂಗೆ ಹಾವೇನ್ ಮೂಮೆಂಟ್ ಏನಂತ ತೋರಿಸಿದೆ. ಹಿಂಗೆ ಬಾಲೆ ನೀ ಅನ್ನತ್ತದಿಲ್ಲಪ್ಪ ಅಲ್ಲಿ ನಮ್ಮ ಕಡೆ ಬರ್ರಿ ನೋಡತ್ತ ಓಪನ್ ಬಿದ್ದಾರ ಇಬ್ರು ಬಾಲೆ. ಇಲ್ಲೊಬ್ಬ ಎನಿಮಿ ಲಾಕ್ ಲೂಟ್ ಕಿಟ್ ಮಾಡಿ ಡೈರೆಕ್ಟ್ ಹೋಗ್ತಾ ಇರ್ತಾನ ಅವನು ಗಾಡಿ ತಗೊಂಡು. ಅದಕ್ಕೆ ನಾನು ನೋಡಿದ ತಕ್ಷಣನೇ ಡೈರೆಕ್ಟ್ ಆಗಿ ಅವನ್ನ ಫಾಲೋ ಮಾಡಕ್ ಹೋಗ್ತೀನಿ. ಅವನಿಗೆ ಎಷ್ಟು ಕಾಡಿಸ್ತಾನಂದ್ರೆ ನೋಡಿ. ಇವಾಗ ಮತ್ತೆ ಇದನ್ನೇ ರೌಂಡ್ ಹೊಡಿತಾ ಇರ್ತಾನೆ. ವಾಪಸ್ ತಿರ್ಗಾ ಬರ್ತೀನ ಇಲ್ಲಿ ಟೀಮೇಟ್ ಬೇರೆ ಅಲ್ಲಿಗೆ ಹೋಗ್ತಾನೆ. ಅವ್ನು ಹಿಂದೆ ನೋಡ್ರಲ್ಲ ಅವ್ನು ಡೈರೆಕ್ಟ್ ನಾಕ್ಬಿಟ್ಟು ಫಿನಿಶ್ ಮಾಡ್ಕೊಂಡೆ. ಇವಾಗ ನೋಡಿ ಇದಂತೂ ಬಗ್ಗಿದು ನಾಕ್ಔಟ್ ಆಗಲ್ಲ ಏನಾಗಲ್ಲ. ಗಾಯ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್. ನಿಮ್ಮ ಪ್ರೀತಿ.